ಏನು ಕೊಲೆ ಆರೋಪ ಪ್ರಕರಣದಲ್ಲಿ ಏನು ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ನಟ ದರ್ಶನ್ ಅವ್ರನ್ನ ನೋಡ್ಲಿಕ್ಕೆ ವಿನೋದ್ ರಾಜ್ ಅವರು ಸಹ ಹೋಗಿ ಬಂದಿರುವಂತದ್ದು. ಈಗ ನಮ್ ಜೊತೆ ವಿನೋದ್ ರಾಜ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ನಿನ್ನೆ ಕೂಡ ಏನು ವಿನೋದ್ ರಾಜ್ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಅನ್ಸ್ತು? ಯಾವ ದರ್ಶನ್ ಅವ್ರನ್ನ ನೋಡಿದೆ. ನಾನು ನೋಡಿದಾಗ ಅವ್ರಿಗೆ ನನ್ನನ್ನು ಅರಿದೇನೆ, ಅವ್ರಿಗೆ ಅರಿದೇನೆ ಕಣ್ಣಲ್ಲಿ ಕಣ್ ತುಂಬಿಡ್ತು ಇವ್ರೆ. ಅದು ಯಾವ ಆರೋಪದ ಮೇಲೆ ಅವರಿದಾರೋ ಏನೋ, ನಮ್ಗೆ ಅದ್ರ ಬಗ್ಗೆ ಅಂತ ಇದಿರ್ಲಿಲ್ಲ. ಒಬ್ಬ ಕಲಾವಿದ ಅನ್ನುವಂತ ಒಂದು ಭಾವನೆಯಲ್ಲಿ ಹೋಗಿ ನೋಡಿದಾಗ, ಕಲಾವಿದನಿಗಿನ ಜಾಸ್ತಿ ಅಣ್ಣ ಅಂತಂತ ಹೇಳ್ಬಿಟ್ಟು ತಾನು ಬಂದು ತಪ್ಕೊಂಡಿದ್ದು, ಕಾಲಿಗೆ ಬಿದ್ದಿದ್ದು ಯಾವುದೂ ಮರೆಯಕ್ಕಾಗ್ತಾ ಇಲ್ಲ ರೀ. ನನಗೆ ಕಷ್ಟ ಅದೊಂದೇ ಈಗಲೂ ನನಗೆ ಅದು ಚಿಚ್ತಾನೆ ಇದೆ, ಸುಮ್ಮನೆ ಆಗ್ತಾನೆ ಇದೆ. ಯಾಕೆ ಹೀಗಾಯ್ತು ಈಗ ಆಗ್ಬಾರ್ದಾಗಿತ್ತಲ್ಲಪ್ಪ ಇದು ಅಂತಂತ ಹೇಳ್ಬಿಟ್ಟು ಅವರು ನೋವು ಅನ್ಭವಿಸ್ಕೊಂಡು ಅವ್ರು ನಂಬಿರೋರ್ಗು ಅವ್ರು ನೋವು ಕೊಟ್ಟಾಗ ಆಗ್ಬಿಡ್ತು ಪಾಪ. ಈ ವಿಧಿ ಮೇಲೆ ಎಲ್ಲೋ ಒಂದ್ ಕಡೆ ನಮ್ಮ ಮತಿನೂ ನಾವು ಸ್ವಲ್ಪ ಮತಿಗೂ ಸ್ವಲ್ಪ ಕೆಲಸ ಕೊಟ್ಬಿಟ್ಟು ಹೇಗಾದ್ರೆ ಅದನ್ನ ಸರಿ ಮಾಡ್ಬೇಕು ಅನ್ನುವಂಥದ್ದು ನಮ್ಗೆ ಬರಬೇಕು ಅಷ್ಟೇ ಹೊರ್ತು, ಎಲ್ಲೋ ಒಂದ್ ಕಡೆ ಕೋಪದ ಕೈಗೆ ನಮ್ಮ ಬುದ್ಧಿನ ಕೊಟ್ಬಿಟ್ಟು ಅಥವಾ ನಮ್ಮನ್ನ ನಾವೇ ಅರ್ಪಿಸ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನು ಸಿಗ್ಬೋದು? ಏನೂ ಇಲ್ಲ. ಹಿಂಸೆ, ಆ ಹಿಂಸೆನೆ ಅವರು ಮಾನಸಿಕವಾಗಿ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಯ್ತು. ಅವರು ಪ್ರೀತಿನ ತುಂಬಾ ಬಯಸ್ತಾ ಇದ್ದಾರೆ. ಅವರು ಎಲ್ಲ ಒಂದ್ ಕಡೆ ಪಾಪ ಅವ್ರಿಗೆ ಜೀವನದ ಒಂದು ಅರಿವು ಅವ್ರಿಗೆ ಏನಾಗ್ತಾ ಇದೆ, ನಾನು ಚೆನ್ನಾಗಿರ್ಬೇಕು, ನಾನು ಎಲ್ಲರ ಜೊತೆಲಿ ಬೆರೆತು ಸಂತೋಷವಾಗಿರ್ಬೇಕು, ಎಲ್ಲೋ ಒಂದ್ ಕಡೆ ನಾನು ಕಳೆದು ಹೋಗ್ಬಿಟ್ಟಿದ್ನ, ಮತ್ತೆ ನಾನಾಗಿ ಎಲ್ರ ಜೊತೆಲೂ ಅದೇ ರೀತಿ ಬಾಳಿ ಬದುಕಬೇಕು ಅನ್ನುವಂತ ಒಂದು ಅವ್ರಿಗೆ ಅವರ ಒಂದು ಮನಸ್ಸಿನಲ್ಲಿರುವಂತ ಒಂದು ಅಭಿಲಾಷೆ ಅದು ಕಂಡು ಬರ್ತದೆ ಅವ್ರ ಹತ್ರ ಮಾತಾಡಿದಾಗ. ತಾಯಿ ಚೆನ್ನಾಗಿದ್ದಾಗ ಅವರು ತಾಯಿ ನೋಡಕ್ ಸಹ ಬಂದಿದ್ರು, ಆ ಕ್ಷಣದಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ಮಾತುಕತೆ ಆಡಿದ್ರು. ಹೌದು, ಅಮ್ಮವರ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಕ್ಷೀಣಿಸಿದ್ದಾಗ ಪಾಪ ಬಂದು ತಾನು ಮಾತಾಡಿ, ಇಲ್ಲೇ ಬರುವಾಗ್ಲೇನೆ ಅವರು ನಮಸ್ಕಾರ ಅಣ್ಣ ಅಂತಂತ ಹೇಳ್ಬಿಟ್ಟು ಕಾಲಿಗೆ ಬೀಳ್ಕೊಂಡು, ಏನಪ್ಪಾ ಹೀರೋ ಚೆನ್ನಾಗಿದ್ಯಪ್ಪಾಜಿ ಅಂತ ಕೇಳಿದ್ರೆ, ನೀವ್ ಹೀರೋಣ, ನಾವ್ ವಿಲ್ಲನ್ ಅಂತಂತ ಹೇಳಿದ್ರೆ, ಯಾರು ಹೀರೋ ಯಾರು ವಿಲ್ಲನ್? ಅಯ್ಯೋ, ಚಿತ್ರರಂಗದಲ್ಲಿ ಪಾತ್ರಗಳು ಬರ್ತವೆ ಹೋಗ್ತವೆ, ಎಲ್ಲ ಆಗ್ತವೆ. ನಾವು ಹೀರೋಗಳು ಅಲ್ಲ, ಯಾರೂ ವಿಲ್ಲನ್ಗಳಲ್ಲ. ಸಮಯ ಸಂದರ್ಭಗಳು ಎಲ್ಲ ಈ ರೀತಿ ಮಾಡ್ಬಿಡುತ್ತೆ ಮನುಷ್ಯನ. ನಾವೆಲ್ಲರೂ ಫಸ್ಟ್ ಮನುಷ್ಯರಾಗಿರೋಣ ಅನ್ನುವಂಥ ಭಾವನೆನೇ ನನಗೆ ಅನ್ನಿಸ್ತಾ ಇತ್ತು ದರ್ಶನ್ ಅವ್ರು ನನ್ನ ಹತ್ರ ಅವಾಗ ಮಾತಾಡಿದಾಗ. ಆ ಪ್ರೀತಿಯ ಗೌರವ ಅಪ್ಪ ಇಟ್ಟಿರುವಂಥದ್ದು ನನಗೆ ಅದೇ ಪ್ರೀತಿನೇ ಆ ಕಾರಾಗೃಹದೊಳಗೆ ಹೋದ ತಕ್ಷಣನೇ ತನ್ನ ನೋಡಿದ್ದ ಆ ನೋಟಕ್ಕೇನೆ ಅಪ್ಪನಿಗೆ ಒಳಗಡೆ ಅದೇನು ಸಂಬಂಧನು. ನಾನು ಸರ್ಜರಿ ಆಯ್ತು ನನಗೆ 4ನೇ ತರಗ ಇದ್ದೆ. ನಾ ಮಾತಾಡುವಾಗ, ಅಣ್ಣ ಗಂಟ್ಲು ಯಾಕೋ ಒಂಥರ ಇದೆ, ಗಂಟ್ಲು ಯಾಕಣ್ಣ ಏನಣ್ಣ ಅಂತ ಕೇಳ್ತಾನೆ ನಾನು ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಬಿಟ್ಟೆ ಮಾರನೇ ದಿವಸಕ್ಕೆ. ಅದಕ್ಕೆ ಮಾರನೇ ದಿನ ನನ್ನ ಆಪರೇಷನ್ ಮುಗ್ದಿತ್ತು. ಟಿವಿನಲ್ಲಿ ನೋಡ್ತಾ ಇದ್ರೆ ದರ್ಶನ್ ಅವರ ಈ ಕೆಟ್ಟ ಒಂದು ಘಟನೆ ನಮ್ಗೆ ಇಡೀ ಇಂಡಸ್ಟ್ರಿಗೆ ಶಾಕ್ ಆಗುವಂತ ಘಟನೆನ ಕಂಡು ಬಂತು. ಅಮ್ಮನ ಹತ್ರ ಬಂದು ಮಾತಾಡಿಸಿದಾಗ ಅವರು ಅಮ್ಮನ್ ನೋಡಿ ಅದೇ ಪ್ರೀತಿ ಅವ್ರಿಗೆ. ಅಮ್ಮವ್ರಿಗೆ ಗೊತ್ತಾಯ್ತು, ದರ್ಶನ್ ಬಂದಿದ್ದು ಗೊತ್ತಾಯ್ತು. ಅದನ್ನೇ ಅಮ್ಮ ಹೇಳಿದ್ದು, ನೋಡ್ಕೊಳಪ್ಪ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅವರು, ನಾನು ಪಾತ್ರ ಮಾಡಿದ್ದೀನಿ, ಸುಮಾರು ಚಿತ್ರಗಳು ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ. ದರ್ಶನ್ ಜೊತೆಲಿರ್ಬೇಕು, ನಾವು ಸಿನಿಮಾ ರಂಗದಲ್ಲಿ ಇರ್ತೀವೋ ಬಿಡ್ತೀವೋ, ಬಟ್ ಅಲ್ಲಿಂದ ನಾವು ಬಂದವರು, ಅದನ್ನ ನಾವು ಮರಿಬಾರ್ದು. ನಮಗೆ ದೊಡ್ಡದಾಗಿ ಒಳ್ಳೇದ್ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಕೆಟ್ಟದನ್ನ ಬಯಸಬಾರ್ದು ಯಾರಿಗೂ ಅನ್ನುವಂಥದ್ದೇ ನನ್ನ ತಾಯಿಯವರು ಭಾವನೆ. ಆ ಭಾವನೆಯನ್ನ ನಾವು ಎಷ್ಟು ಮಟ್ಟಿಗೆ ಅನುಸರಿಸಕ್ ಸಾಧ್ಯ ಅದು ನನಗೆ ಗೊತ್ತಿಲ್ಲ. ಆದ್ರೆ ಹೀಗಿದ್ದಿದ್ದ ಪರಿಸ್ಥಿತಿ ನನ್ನ ತಾಯಿಯವ್ರು ಇದ್ದಿದ್ರೆ ಮೊದ್ಲು ಹೋಗ್ಬಿಡೋರು. ನನ್ನ ತಾಯಿಯವರು ಯಾರು ಬೈದ್ರೆ ಏನು ಮಾಡಿದ್ರೆ ಏನು ಹೋಗಿ ನೋಡ್ಬೇಕು, ಯಾಕಾಯ್ತು ಹಿಂಗೆ ಅಂತ ಹೇಳ್ಬಿಟ್ಟು ಆ ಭಾವನೆ ಇಟ್ಕೊಂಡು ನನಗೆ ಆಪರೇಷನ್ ಆಗಿತ್ತು. ಸ್ವಲ್ಪ ಸುಧಾರಿಸ್ಕೊಂಡೆ. ಅದು ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ, ನೋಡುವಾಗಿಲ್ಲ, ವಾರದಲ್ಲಿ ಒಂದೇ ಸರಿ ಭೇಟಿ ಆಗುವಂಥದ್ದು ಅನ್ನುವಂಥದ್ದು, ಅಥವಾ 2 ಸರಿನೋ 1 ಸರಿನೋ ಗೊತ್ತಿಲ್ಲ. ಅದರಲ್ಲಿ ಎಲ್ಲರೂ ಸೇರಿ ಹೋಗ್ಬೇಕು, ನಿಮಗೊಂದ್ಸರಿ ಅವ್ರಿಗೊಂದ್ಸರಿ ಇದು ಮಾಡೋಕ್ಕಾಗಲ್ಲ ಅಂತ
ಕಾದು ಕೂತಿದ್ದೇನೆ, ನಾನು ಹೋದೆ ಪಾಪ. ಇನ್ನು ಸರ್, ನಾನು ಕಾರಾಗೃಹಕ್ಕೆ ಹೋಗಿ ಅಂತ ಹೇಳ್ತೀರಿ, ಅಲ್ಲಿ ನೋಡಿದ ತಕ್ಷಣ ಒಂಥರ ಅವರು ಕೂಡ ಭಾವುಕರಾಗಿರುವಂತದ್ದು. ವಿನೋದ್ ರಾಜ್ ಅವರು ಬರ್ತಾರೆ ಅನ್ನೋದು ಅವ್ರಿಗೂ ಯಾವ್ದು ಇರ್ಲಿಲ್ಲ, ದಿಢೀರ್ ಅಂತ ನೀವು ಕೂಡ. ಹೌದು ಹೌದು, ಅದು ನೋಡಿದ ತಕ್ಷಣನೇ ಅವರು ಪಾಪ ಅಣ್ಣ ಅನ್ನುವಂಥದ್ದು ಒಂದೇ ಮಾತ್ರಿ ಗಾದಿಗೆ ನನ್ಗೆ ನೋವಾಗ್ತಾ ಇದೆ. ಅಣ್ಣ, ನಾವು ಏನು ಮಾಡಕ್ಕಾಗಲ್ವೇ? ಹಾಗೆ ನೋಡ್ಬೇಕ ಒಬ್ಬ ಮನುಷ್ಯನ ನಾವು? 25 ವರ್ಷಕ್ಕೆ ನಾನು ಆತನ ಹಾಡಿ ಹೋಗ್ಲಿ ಎಲ್ಲೋನು ಮಾಡಿರುವಂತದ್ದನ್ನು ನೋಡಿದಾಗ ನಮ್ಗೆ ಆ ವ್ಯಕ್ತಿ ಹಂಗ್ ನಿಂತ್ಕೊಂಡಿರೋದು ನೋಡಿದಾಗ ಎಷ್ಟು ಹೊಟ್ಟೆ ಉರಿದೋಗುತ್ತೆ. ಕಲಾವಿದ ಆಗತ್ತೆ, ತಪ್ಪುಗಳಾಗತ್ತೆ, ಆದ್ರೆ ಅವನು ನೋವನ್ನೆಲ್ಲ ನುಂಗ್ಕೊಂಡು ನಾ ಚೆನ್ನಾಗಿದ್ದೀನಿ ಅಂತ ನಗೋವನೇ ಕಲಾವಿದ. ಯಾಕೆ, ಕಲಾವಿದ್ರ ಬಗ್ಗೆ ಯಾರೇ ಇರ್ಲಿ ನಾವು ನಿಂದಿಸುವಂಥದ್ದು ಭಾರಿ ತಪ್ಪು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಅದು ಎಲ್ಲೋ ಈ ಪರಿಸ್ಥಿತಿ ಒಳಗೆ ಸಿಕ್ಕಾಕೊಂಡಾಗ ಯಾರು ಏನು ಮಾಡಕ್ಕಾಗಲ್ಲ. ನೋಡಿ, ನಮ್ಗೆ ಅದನ್ನೇ ಹೇಳ್ತಾ ಇದೆ, ತಪ್ಪು ಆಗಿರತ್ತೆ, ಅದು ಈ ಪಾಶಕ್ಕೆ ತಪ್ಪಿನ ಅರಿವೇ ಗೊತ್ತಾಗಲ್ಲ. ಅಣ್ಣ ಅನ್ನುವಂತ ಒಂದೇ ಮಾತು, ವಿನು ಅಂತ ಅಮ್ಮ ಕರೀತಾ ಇದ್ದಿದ್ದು. ಯಪ್ಪ, ಅಣ್ಣ ಅನ್ನುವಂಥದ್ದು ಕೇಳಿದ ತಕ್ಷಣ ನಮ್ಗೆ ಭಾರಿ ಕಷ್ಟ ಆಗ್ಬಿಡ್ತೇವೆ, ತುಂಬಾ ನೋವಾಗ್ಬಿಡ್ತು. ನನಗೆ ಕರಳು ನಮ್ಮನ್ನ ಈಗ ಪ್ರೀತಿಯಿಂದ ನಮ್ಮವ್ರು ಅಂತ ಕರೆಯೋರು ಯಾರು ಇರಲಿಲ್ಲ, ಈ ಅಪ್ಪ ಕರೀತಾರಲ್ಲಪ್ಪ ಅಂತ ಅನ್ಸ್ಬಿಡ್ತು. ಅಷ್ಟು ಬೇಜಾರಾಗ್ಬಿಡ್ತು ಮನಸ್ಸಿಗೆ. ನಮ್ಗೆ ಕಾನೂನು ಬಗ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಆದ್ರೆ ಯಾರಿಗೂ ಏನು ಕಷ್ಟಪಡ್ಬಾರ್ದು. ಯಾವ ಕಲಾವಿದರಿಗೂ ದೇವ್ರು ನೋವು ಕೊಡ್ಬಾರ್ದು. ಯಾಕಂದ್ರೆ ಅವ್ರಿಗೆ ನೆಕ್ಸ್ಟ್ ಅವ್ರು ಏನ್ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ, ಬಣ್ಣ ಹಚ್ಚಿ ಮಾತ್ರ ಗೊತ್ತು. ಆಮೇಲೆ ನಾವು ಬೇರೆ ಏನಾದ್ರು ಮಾಡ್ತೀವಿ ಅಂದ್ರೆ ಸಮಾಜ ನಮ್ಮನ್ನ ಮಾಡಕ್ ಬಿಡಲ್ಲ, ಆಡ್ಕೋತಾರೆ. ಆಡ್ಕೊಳ್ಳೋ ಪರಿಸ್ಥಿತಿ ಯಾವ ಕಲಾವಿದರಿಗೂ ಬರಬಾರ್ದು. ದೇವ್ರದು, ಆ ದೇವ್ರ ಶಕ್ತಿ ಕೊಟ್ಟು ಕಾಪಾಡ್ಲಿ ಎಲ್ರಿಗೂ ಅಂತ ನಾನು ಅಷ್ಟೇ ಬೇಡ್ಕೊತಾ ಇದ್ದೀನಿ ಅಷ್ಟೇ. ಸರ್, ಅವ್ರ ಜೊತೆ ಮಾತಾಡ್ತಿದ್ದಾಗ ಆರೋಗ್ಯ ಹೇಗಿದೆ, ಏನು ಅದ್ರ ಬಗ್ಗೆ ಏನು ವಿಚಾರಿಸಿದ್ರ? ಅವನ್ ನೋವಿರುತ್ತೆ, ಮಾನಸಿಕವಾಗಿ ತುಂಬಾ ನೊಂದಿರ್ತಾರಲ್ವಾ. ತೋರಿಸ್ಕೊಳ್ಳಲ್ಲ ಎದ್ರಲ್ಲಿ. ನಮ್ಗ್ ನೋಡಿದಾಗ, ಕಚೇರಿ ನೋಡಿದಾಗ ಅರ್ಥ ಆಗುತ್ತೆ. ಎಲ್ಲಾನು ಪರಿವರ್ತನೆಯ ಒಂದು ಸ್ಥಾನ ಆಗೋಗುತ್ತೆ. ಆ ಜಾಗ ನಮ್ಮನ್ನು ಪರಿವರ್ತಿಸ್ತಾ ಇರುತ್ತೆ. ಏನ್ ಪರಿವರ್ತಿಸ್ತದೆ ಅಂತ ಹೇಳಿದ್ರೆ, ದಿನ ನಾವು ನಮ್ಮ ಒಂದು ಏನಿದೆಯಾ ದಿನಚರ್ಯೆ, ಅದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ. ನಾವ್ ಯಾರನ್ನೂ ಕರೆಯೋ ಹಾಗಿಲ್ಲ, ನೋಡುವಾಗಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಅವ್ರು ಏನೋ ಇದು ಮಾಡಿದಾಗ ಅದರಂತೆ ನಾವು ನಡ್ಕೊಂಡು ಹೋಗ್ಬೇಕು. ಎಲ್ಲವೂ ನಮ್ಮ ಒಂದು ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ಕಾಣಿಸ್ತದೆ. ನಾನು ಅವ್ರನ್ನ ನೋಡಿ ವಾಪಸ್ ಬರ್ತಾ ಇದ್ದೀನಿ, ನಾನು ವಾಪಸ್ ಸೆಲ್ಲೊಳಗೆ ಹೋಗ್ತಾ ಇದ್ದೀನಿ. ದರ್ಶನ್ ಅವರು ಹೇಳಿದ್ರು, ಪಾಪ ಅಣ್ಣ ಈ ಕಡೆ ಹೋಗಿ ಅಣ್ಣ, ನಾನು ಆ ಕಡೆ ಹೋಗ್ತೀನಿ ಅಣ್ಣ, ನಾನಿರೋ ಜಾಗ ಅಣ್ಣ. ಬೇಜಾರಾಗ್ಬೇಕು ಮನ್ಸಿಗೆ. ಅದೇ ಟೈಮ್ನಲ್ಲಿ ಕುಟುಂಬದವರು ಸಹ ಬಂದಿದ್ರು, ಅವ್ರ ಮನೆಯವರು ಕೂಡ. ಅವ್ರ ಜೊತೆ ಏನೋ ಮಾತಾಡಿದ್ರ? ಮಾತಾಡಿ ದಿನಕರ ಹತ್ರ ಮಾತಾಡಿದ್ರು. ಪಾಪ ಅವರು ಇಲ್ಲಣ್ಣ, ನನಗೆ ಅವ್ರ ಪಾಪ ಅಷ್ಟೇ ಹೇಳಿದ್ರು, ನೀವು ನಮ್ಮ ಮನೆ ಪೈಕಿ ಒಬ್ರಣ್ಣ ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಪಾಪ ನಾನು ಏನ್ ಮಾಡಿದೀನಿ ಅವ್ರ ಮನೆಗೆ, ನಾನು ಯಾವ ಪೈಕಿ ಒಬ್ಬ ನಾನು? ಏನೋ ಪಾಪ ಅವ್ರ ಪ್ರೀತಿಗೆ ನಾವು ಚಿರಋಣಿಯಾಗಿದ್ದೀವಿ. ಪಾಪ ಅವ್ರಗಳಿಗೆ ಈ ವಯಸ್ಸಲ್ಲಿ ಇದನ್ನೆಲ್ಲ ಎದುರಿಸಿ ನಿಂತು ಎಷ್ಟೋ ಕಷ್ಟಗಳನ್ನ, ಈ ಪಾಪ ಅಪಾರ್ಥಗಳನ್ನೆಲ್ಲ ಸಹಿಸ್ಕೊಂಡು ಅವ್ರುಗಳು ಹೆಜ್ಜೆ ಇಟ್ಕೊಂಡು ಅಲ್ಲಿ ಹೋಗಿ ನೋಡ್ತಾ ಇದ್ದಾರೆ. ಎರಡು ಕಡೆ ಕುಟುಂಬ, ಒಂದ್ ಕುಟುಂಬ ಪ್ರಾಣ ಕಳ್ಕೊಂಡ್ಬಿಟ್ಟಿದೆ, ಒಂದು ಗಂಡ ತಂದೆ ತಾಯಿಗೆ ಮಗ ಇಲ್ದಿರಾಗೋಗಿದೆ. ಅದು ತುಂಬಾ ಆಘಾತ, ದೊಡ್ಡ ನೋವು. ಈ ತಂತ್ರಜ್ಞಾನ ಮನುಷ್ಯನ ಏನ್ ಮಾಡುತ್ತೆ ಅನ್ನೋದಕ್ಕೆ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗೋಗ್ತಾ ಇದೆಯಲ್ಲ ಅದರಲ್ಲಿಂದ, ಅದು ನೋವಾಗ್ತಾ ಇದೆ ಮನಸ್ಸಿಗೆ. ಅದರಿಂದ ನಾವು ಇವತ್ತು ನೋಡ್ರಿ, ಇವತ್ತು ಒಂದು ಮೊಬೈಲ್ ಫೋನ್ ನಾವು ತಗೊಂಡ್ರು ಕೂಡ ನಾವು ಜೀವನದಲ್ಲಿ ನಮ್ಮ ಫೋನ್ ನಂಬರು ಪಕ್ಕದ ಫೋನ್ ನಂಬರ್ ಜಾಸ್ತಿ ಇದೆ, ಇನ್ನು ಉಳಿದಿದ್ದ ಮೊಬೈಲ್ ಡೇಟಾ ಅಳಿಸೋಗ್ಬಿಟ್ರು, ಅಥವಾ ಈ ತರ ಇದ್ಯಾವ್ದು ಮೈಕ್ರೋಸಾಫ್ಟ್ ಏನ್ ತೊಂದರೆ ಐತಲ್ಲ ಆ ತರ ಏನಾದ್ರು ಆಗ್ಬಿಟ್ರು, ಕಂಪ್ಲೀಟ್ ಅಳಿಸೋಗ್ಬಿಟ್ರೆ ನಾವು ಕಂಪ್ಲೀಟ್ ಬ್ಲೈಂಡ್, ಏನೂ ಇಲ್ಲ. ತಿರುಗಿ ಹಿಂದಿನ ಕಾಲ ತರ ನಡ್ಕೊಂಡೋಗಿ ನಿಮ್ಮ ಮನೆ ಅಡ್ರೆಸ್ ಇದೆ, ನೀವು ಇದೀರಾ ಮನೇಲಿ ಅಂತ ಕೇಳೋ ಪರಿಸ್ಥಿತಿ ಬರುತ್ತೆ. ಅದೇ ನೋವಾಗ್ತದೆ ನೋಡ್ರಿ. ಆ ತರ ಒಂದು ಕಡೆ ಪ್ರಚೋದನೆ, ಪಾಪ ಇನ್ನೊಂದ್ ಕಡೆ ಈ ಪ್ರಚೋದನೆನ ನಾನು ಬಿಡಲ್ಲ ಅನ್ನುವಂತ ಒಂದು ಇದು. ನೀನು ನಾನು ಅಂತ ತೀರ್ಮಾನ ಮಾಡ್ಕೊಳಕ್ಕೆ ನಾವ್ ಯಾರು ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಕಾನೂನಿನ ವ್ಯವಸ್ಥೆ ಇದೆಲ್ಲ ನೋಡಿದಾಗ ನಿಜವಾಗ್ಲು ಎಷ್ಟು ಮಟ್ಟಿಗೆ ಯಾರಿಗೆ ಎಷ್ಟು ಬೇಕು ಬೇಡ ಅನ್ನುವಂಥದ್ದು ಅವ್ರವರೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಬಹುಶಃ ಹೋಟ್ಲಿಗೆ ಹೋಗ್ಬಿಟ್ಟು ಬಂದಾಗಿದೆ.
ಯಾಕೆ ಊಟ ಬಡಿಸುವಾಗ ಸಾಕು, ಹೊಟ್ಟೆ ತುಂಬಿದೆ ಅಂತ ಹೇಳ್ತೀವಲ್ಲ, ಜೀವನನೂ ಕೂಡ ಮನುಷ್ಯ ಒಂದು ಹಂತದ ನಂತರ ಸಾಕು, ನಾನು ತೃಪ್ತಿಯಾಗಿದ್ದೀನಿ ಅಂತ ಬಂತು ಅಂದ್ರೆ ಕಷ್ಟ ಆಗೋದಿಲ್ಲ ಮನುಷ್ಯನಿಗೆ ಯಾವತ್ತು. ಅಷ್ಟೇ. ಇನ್ನೊಂದ್ ಕಡೆ ದರ್ಶನ್ ಇವತ್ತು ಏನೋ ಒಂದು ನ್ಯಾಯಾಂಗ ವಶದಲ್ಲಿರುವಂತದ್ದು. ಈ ಈ ನಡುವೆ ಚಿತ್ರರಂಗಕ್ಕೂ ಕೂಡ ಸಾಕಷ್ಟು ನೋವಲ್ಲಿದೆ ಅಂತವ್ರಿಗೆ ಹೇಳಿ. ಪಾಪ ನಮ್ಮ ಮೊದಲನೇದಾಗಿ ನಮ್ಮ ಆ, ಮೇಲನ ಪ್ರಕಾಶ್ ಅವರಿಗೆ ಅವ್ರ ಬಗ್ಗೆ ನಾನು ತುಂಬಾ ನೋವಾಗುತ್ತೆ. ಪಾಪ ಮಾಡಿದ್ದಾರೆ, ಪಾಪ ಚಿತ್ರ ಒಳ್ಳೇದಾಗ್ಬೇಕು, ಚೆನ್ನಾಗಾಗ್ಬೇಕು ಅನ್ನುವಂಥದ್ದು ಆಸೆ ಮಾಡಿದ್ದಾರೆ. ತುಂಬಾ ವರ್ಷದ ನಂತರ ಅವರು ಪಿಕ್ಚರ್ ಮಾಡ್ತಾರೆ. ಈ ಘಟನೆಗೆ ಪಾಪ ಅವ್ರ ತಾನೇ ಏನ್ ಮಾಡಕ್ ಸಾಧ್ಯ ಆಗಿರುವಂತ ಘಟನೆಗೆ, ಆಕಸ್ಮಿಕವಾದ ಘಟನೆ ಇದು, ಯಾರು ಯೋಚನೆ ಮಾಡಕ್ಕಾಗಲಿಲ್ಲ. ಆ ದುಡ್ಡು ಹೊಡಿದ್ದಾರೆ ಪಾಪ. ದೇವರು ಅವರಿಗೆ ಈ ದುಃಖನ ಸಹಿಸ್ಕೊಳ್ಳಬೇಕು, ಆದಷ್ಟು ಬೇಗ. ಅದನ್ನು ಪ್ರಾಣ ಕಳ್ಕೊಂಡ್ರೆ ಆ ಕುಟುಂಬಕ್ಕೂ ಅಷ್ಟೇನೆ. ಈಗ ಹೆಚ್ಚು ಕಡಿಮೆ ಆ ಎಷ್ಟು ನೋವು ಅನುಭವಿಸಿದ್ದಾರೆ ನಮ್ಮ ಪ್ರಕಾಶ್ ಅವರು, ಹಾಗೆ ದರ್ಶನ್ ಅವರು. ಎಲ್ಲೂ ಇದು ಒಂದು ಒಳ್ಳೆ ರೀತಿನಲ್ಲಿ ಒಂದು ತೀರ್ಪು ಕಂಡು ನ್ಯಾಯಾಂಗದಿಂದ, ಯಾವತ್ತು ನ್ಯಾಯಾಂಗ ಯಾರನ್ನು ನಿಂದಿಸಿಲ್ಲ, ನ್ಯಾಯವಾದ ಒಂದು ಇದನ್ನ ಕೊಟ್ಟಿದೆ. ಆ ನಿಟ್ಟಲ್ಲಿ ನಮ್ಮ ಚಿತ್ರರಂಗ ಪ್ಲಸ್ ನಮ್ಮ ದರ್ಶನ್ ಅವರು, ಆಮೇಲೆ ಇಡೀ ಚಿತ್ರ ಕುಟುಂಬ, ನಮ್ಮ ಕುಟುಂಬ ಕ್ಷೇಮವಾಗಿ ಅಭಿವೃದ್ಧಿ ಹೊಂದ್ಕೊಂಡು ಇನ್ನೆಂದೂ ಈ ತರ ಕೆಟ್ಟ ಘಟನೆಗಳು ನಡೀದೇ ಇರೋ ಹಾಗೆ ಪರಮಾತ್ಮ ಕರುಣಿಸ್ಲಿ, ಆಶೀರ್ವಾದ ಮಾಡ್ಲಿ ನಮ್ಮೆಲ್ರಿಗೂ, ಕಲಾವಿದರಿಗೆ, ಇಡೀ ರಾಜ್ಯದಾದ್ಯಂತ. ನಾನು ಹೇಳ್ತಾ ಇರೋದು, ರೈತರಿಂದ ಹಿಡಿದು ಪ್ರತಿಯೊಬ್ರು, ನಮ್ದೇ ಒಂದು ನೋವಲ್ಲ, ಎಲ್ರದ್ದು ಒಂದೊಂದು ನೋವು. ಅಷ್ಟಕ್ಕೂ ಪರಮಾತ್ಮನೇ ನಮ್ಗೆ ಸ್ಪಂದಿಸ್ಬೇಕು, ಪ್ರಕೃತಿನೇ ನಮ್ಗೆ ಸ್ಪಂದಿಸ್ಬೇಕು ಕೇಳ್ಕೊತಾ ಇದ್ದೀನಿ ನಾನು ಅಷ್ಟೇ. ಇದು ವಿನೋದ್ ರಾಜ್ ಅವರ ಮಾತು. ಏನಂತ ಹೇಳಿದ್ರೆ, ರೇಣುಕಾ ಸ್ವಾಮಿ ಕುಟುಂಬಕ್ಕೂ ಸಹ ಸಾಕಷ್ಟು ರೀತಿಯ ತೊಂದರೆ ಆಗಿರುವಂತದ್ದು. ಅದೇ ರೀತಿಯಲ್ಲಿ ದರ್ಶನ್ ಕೂಡ ಒಂದು ನ್ಯಾಯಾಂಗ ವಶದಲ್ಲಿದ್ದು ಸಾಕಷ್ಟು ರೀತಿಯಲ್ಲಿ ಅಲ್ಲಿ ಇರೋದ್ರ ಬಗ್ಗೆ ಸಹ ಅವರ ಅನಿಸಿಕೆಯನ್ನ ಹಂಚ್ಕೊಂಡಿರುವಂತದ್ದು. ಟಿವಿಗಾಗಿ ಪ್ರಕಾಶ್, ನೆಲಮಂಗಲ.